ಜನಸಂದಣಿ ಇರುವಂಥ ಸ್ಥಳದಲ್ಲಿ ಕ್ರೈಮ್ಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇರ್ತದೆ. ಆ ಕ್ರೈಮ್ಗಳನ್ನ ಹಿಡಿದಿಟ್ಟು ಅದನ್ನು ಕಂಟ್ರೋಲ್ ತರುವಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಕರೆಯುವಂಥ ಶ್ರೀ ಪರಶುರಾಮ್ ಪೂಜಾರಿ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಅದು ವಿಶೇಷವಾಗಿ ಡ್ರಗ್ ಪೆಡ್ಲರ್ ಇದು ತಾನೊಬ್ಬನೇ ಹಾಳಾಗುವುದಲ್ಲದೆ ಇಡೀ ಸಮಾಜಕ್ಕೆ ಕಳಂಕ ಬರುವಂಥ ಕೆಲಸ. ತಾನೊಬ್ಬನೇ ಡ್ರಗ್ ತಗೊಂಡ್ರೆ ಅವನೊಬ್ಬನೇ ಹಾಳಾಗ್ತಾನೆ. ಇವನು ಮಾರಾಟ ಮಾಡಿ ಅದು ವಿಶೇಷವಾಗಿ ಸಣ್ಣ ಬಾಲಕರಿಗೆ, ಕಾಲೇಜು, ಹೈಸ್ಕೂಲು ಇರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಿದರೆ ಅವುಗಳ ಸೇವನೆಯಿಂದ ಆ ಕುಟುಂಬಕ್ಕೆ ಆಗುವಂಥ ಹಾನಿಯನ್ನು, ಇಡೀ ಸಮಾಜಕ್ಕೆ ಆಗುವಂಥ ಹಾನಿಯನ್ನು ನಮ್ಮ ಪೊಲೀಸ್ ಇಲಾಖೆ ಭಾಳ ಅಚ್ಚುಕಟ್ಟಾಗಿ ಭಾಳ ಚಾಣಾಕ್ಷತನದಿಂದ ಅದೊಂದು ಗಾದೆ ಮಾತು ಹೇಳ್ತಾರಲ್ಲ, ಕ್ರೈಮ್ ಮಾಡೋರು ಚಾಪೆ ಕೆಳಗೆ ನುಸುಳಿದ್ರೆ ಅದನ್ನು ಹಿಡಿಯುವ ಅಧಿಕಾರಿಗಳು ಅದಕ್ಕಿಂತ ಕೆಳಗೆ ರಂಗೋಲಿ ಕೆಳಗೆ ನುಸುಳಿ ಈ ಒಂದು ಕಾರ್ಯವನ್ನು ಭೇದಿಸಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡುವಲ್ಲಿ ಪೂಜಾರಿ ಸರ್ ಮತ್ತು ಅವರ ತಂಡ ಏನದನೋ ಅದು ಮಾಡಿದಂಥ ಕೆಲಸ ನಿಜವಾಗ್ಲೂ ನಾವು ಶ್ಲಾಘನೀಯ. ಇದನ್ನು ನಾವು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ, ಲಯನ್ಸ್ ಕ್ಲಬ್ ಆಫ್ ಮಿಡ್ ಟೌನ್ ಏನು ಮಾಡ್ತಾ ಇರುತ್ತೆ ಅಂದ್ರೆ, ಯಾವಾಗಲೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥ ಅಧಿಕಾರಿಗಳಾಗಲಿ ಅಥವಾ ಸಮಾಜಮುಖಿ ಕೆಲಸ ಮಾಡುವಂಥ ಗಣ್ಯ ವ್ಯಕ್ತಿಗಳಾಗಲಿ ಅವರನ್ನು ಹುಡುಕಿ ನಾವುಗಳು ಸನ್ಮಾನ ಮಾಡುವಂಥ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಸುಮಾರು 30 ವರ್ಷಗಳಿಂದ ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮಿಡ್ ಟೌನ್ ಬೆಳಗಾವಿಗೆ ಅವ್ರನ್ನ ಕರೆದು ನಾವು ಸಭೆಯಲ್ಲಿ ಸನ್ಮಾನ ಮಾಡಬೇಕಾಗಿತ್ತು. ಕೆಲವೊಂದು ಈಗಾಗಲೇ ಗೊತ್ತಿದೆ, ಗಣಪತಿ ಹಬ್ಬದ ನಿಮಿತ್ತ ಅದನ್ನು ಸ್ವಲ್ಪದರ ಸಣ್ಣ ಪ್ರಮಾಣದಲ್ಲಿ ನಾವಿಲ್ಲಿ ಮಾಡ್ತಾ ಇದ್ದೀವಿ ಸರ್. ತಮಗೆ ನಮ್ಮ ಲಯನ್ಸ್ ಕ್ಲಬ್ಗೆ ಸ್ವಾಗತ ಕೋರುತ್ತಾ ಲಯನ್ಸ್ ಕ್ಲಬ್ನಲ್ಲಿ ತಮ್ಮನ್ನು ಕರೆದು ಇನ್ನೊಂದು ಸಾರಿ ನಾವು ಸನ್ಮಾನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಲಯನ್ಸ್ ಕ್ಲಬ್ದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ದೇಶಪಾಂಡೆ ಸರ್ ಅವರು ಮತ್ತು ಟ್ರೆಜರರ್ ಆಗಿರುವಂಥ ಪ್ರಶಾಂತ್ ಸರ್ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿ ಆಗಿರುವಂಥ ನಾಗರಾಜ್ ಸರ್ ಅವರು ಮತ್ತು ನಮ್ಮ 7 ಲಯನ್ಸ್ ಕ್ಲಬ್ಗಳ RC ರೀಜನ್ ಚೇರ್ಪರ್ಸನ್ ಆಗಿರುವಂಥ ಸತೀಶ್ ಪಾಟೀಲ್ ಸರ್ ಅವರು, ಪಾಸ್ಟ್ ಸೆಕ್ರೆಟರಿ ಆಗಿರುವಂಥ ಹೆಗ್ನಾಯ್ಕರ್ ಸರ್ ಅವರು, ತರಾತುರಿಯಲ್ಲಿ ಎಷ್ಟು ಜನ ಅವೈಲೇಬಲ್ ಇದ್ದೇವೆ ಅಷ್ಟು ಜನ ನಾವು ಮಾಡ್ತಾ ಇದ್ವಿ ಸರ್. ನಮಗೆ ದಯವಿಟ್ಟು ಇನ್ನೊಂದು ಸರಿ ಟೈಮ್ ಕೊಟ್ಟು ನಮ್ಮ ಲಯನ್ಸ್ ಕ್ಲಬ್ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಮತ್ತು ಇದೇ ರೀತಿ ತಮ್ಮ ಕಾರ್ಯ ಮುಂದುವರಿಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ಇದಕ್ಕಿಂತ ಮುಂಚೆನೂ ಸಹಿತ ನಾನು ಖಾನಾಪುರದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಪರಶುರಾಮ್ ಪೂಜಾರಿ ಸರ್ ಅವರು ನಾವು ಒಟ್ಟಿಗೆ ನಮ್ಮ ಮಕ್ಕಳಿಗೆ ಬೈಕ್ಗಳಿಂದ ಲೈಸೆನ್ಸ್ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳು ಬೈಕ್ ಓಡಿಸಿ ಆಗುವಂಥ ಅನಾಹುತಗಳ ಬಗ್ಗೆ ಸಾಕಷ್ಟು ಅವರು ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ನೀಡುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ತಮ್ಮ ಕೆಲಸದ ಒತ್ತಡದಲ್ಲಿಯೂ ಸಹಿತ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಈ ಸಹಕಾರ ಸ್ವೀಕರಿಸೋದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ, ಸಮಾಜದ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು. ಮತ್ತು ಅಂಥದ್ದು ನೀವು ಹಿಡಿದುಕೊಟ್ಟಿದ್ದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಮಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಮತ್ತೊಂದು ಏನಂದ್ರೆ ಸರ್, ಈಗ ಏನು ಟ್ಯಾಕ್ ಮಾಡಿದ್ರಲ್ಲ, ಮೊದಲು ಹೆಂಗಿತ್ತು, ದೊಡ್ಡ ಸ್ಕೂಲ್, ಯಾವ ರಿಚ್ ಸ್ಕೂಲ್ಸ್ ಇರ್ತಾರಲ್ಲ ಹುಡುಗರನ್ನ ಅಲ್ಲಿ ಹೋಗಿ ಇವ್ರು ಡ್ರಗ್ ಪೆಡ್ಲರ್ಸ್ ಮಾರ್ತಿದ್ರು. ಈಗ ಹಂಗಿಲ್ಲ. ಈಗ ಸಣ್ಣ ಹುಡುಗರೇ, ಅತಿ ಬಡ ಹುಡುಗರನ್ನ ಅವ್ರನ್ನ ಉಪಯೋಗ ಮಾಡಿ through them they are selling the drugs. What I have got the information from a very resourceful source. So I request from like on behalf of Lions Club of Belgaum Midtown, like you have done a very wonderful job sir. But ಅದಕ್ಕಿಂತ we have to see all together. ನಾವು ಬರೀ ಪೊಲೀಸ್ ಅಷ್ಟೇ ಮಾಡ್ತಾರೋ, ಪೊಲೀಸ್ ಅಧಿಕಾರಿ ಅಷ್ಟೇ ಮಾಡ್ತಾರೋ ಅಲ್ಲ, ಸುಳ್ಳಲ್ಲ. ನಾವು ಆಸ್ ಅ ಸೋಷಿಯಲ್ ವರ್ಕರ್ಸ್ ಅಥವಾ ನಮ್ಮ ಸೋಷಿಯಲ್ NGOs ಏನದಲ್ಲ, even we should be back of these people. ಯಾಕಂದ್ರೆ they are spoiling the entire community, entire place, entire India is spoiling in fact right now. But Belgaum ಅಷ್ಟೇ ಸೀಮಿತ ಮಾಡೋದು ಬೇಡ. Punjab, it is totally ruined by drug, total drug. ಪಾಕಿಸ್ತಾನದ ಸಪ್ಲೈ ಮಾಡ್ತಾರೋ, ಇಲ್ಲಿ ಅವ್ರು ತಗೋದಾಗೆಲ್ಲ ಹಾಳಾಗತ್ತಾರ. ಸೊ ನಾವು ಇಲ್ಲಿ ಬೇಸಿಕ್ ನಮ್ಮ ರೂಟ್ ಕಾಸ್ ಒಳಗೆ, ನಮ್ಮ ರೂಟ್ ಲೆವೆಲ್ ಒಳಗೆ ವಿ ಹ್ಯಾವ್ ಟು ಸಿ ದಟ್ ಎಲ್ಲೇ ಯಾರೇ ಇದ್ರು ತಕ್ಷಣ ನಾವು ಇಲ್ಲಿ ಪೊಲೀಸ್ ಆಫೀಸರ್ಗೆ ನಾವು ಹೇಳಿದ್ವು ಅಂತಂದ್ರೆ ಅಟ್ಲೀಸ್ಟ್ 90% ಆಫ್ ದ ಜಾಬ್ ಇಸ್ ಡನ್. ನಾವೇನು ಮಾಡ್ತೀವಿ, ಯಾರು ಬೇಕು ಬಿಡಪ್ಪ ನಾವು ಕಪ್ಪಿದ್ದು ಬಿಡ್ತೀವಿ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ನಾವು ಗೊತ್ತಾಯ್ತು ಅವ್ರು ಡ್ರಗ್ಸ್ ಮಾಡ್ತಾರೋ, ಅದು ಏನೋ ಸಮ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋದಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಶುಡ್ ಗೋ ಟು ದ ಪೊಲೀಸ್ ಆಫೀಸರ್, police station, any nearby police station.
ಸೊ ಹೀಗಾಗಿ ನಾವು ಅಂದ್ರೆ ಲೈಕ್ ಈವನ್ ವಿಲ್ ಟ್ರೈ ಟು ಹೆಲ್ಪ್ ಯು ಸರ್ ಇನ್ ದಿಸ್ ಮಿಷನ್. ವಿಲ್ ಸಿ ದಟ್ ದ ಸೊಸೈಟಿ, ದ ಪ್ಲೇಸ್ ಈಸ್ ಕ್ಲೀನ್ಡ್ ಅಪ್ ವಿತ್ ಲೈಕ್ ಅಗೇನ್ಸ್ಟ್ ದೀಸ್ ಆಂಟಿ ನರ್ಕೋಟಿಕ್ ಇದು ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು.